ಆತ್ಮೀಯ ವಿದ್ಯಾರ್ಥಿಗಳೇ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟ್ರಲ್ಲಿ 3 ಪಾರ್ಟ್ಸನ್ನು ಈಗಾಗಲೇ ನೀವು ನೋಡಿದ್ದೀರಿ. ಒಂದು ಐನ್ಸ್ಟೈನ್ ಬಂದಲ್ಲಿ ಒಂದು ರೇಡಿಯೇಷನ್ಗೆ ಒಂದು ಡೆಫಿನೇಷನ್ ಕೊಡ್ತಾರೆ. ಸೊ ಅದು ಕಂಟಿನ್ಯೂಸ್ ಅಲ್ಲ, ಅಂದರೆ ವೇವ್ ಫಾರ್ಮಲ್ಲಿ ಇಲ್ಲ, ಅದು ಪಾರ್ಟಿಕಲ್ ಥರ, ಅಂದರೆ ಒಂದು ಫೋಟಾನ್ ಅಂತ ಹೇಳಿರ್ತಾರೆ. ಸೊ ಸಡನ್ನಾಗಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಭಾಳ ಜನರ ಹತ್ರ ಆಗಲಿಲ್ಲ ಆಗಿನ ಟೈಮಲ್ಲಿ. ಅದಕ್ಕೆ ಮಿಲಿಕಾನ್ ಅದನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ಹೋಗ್ತಾರೆ. ಸೊ ಬಟ್ ಅದನ್ನು ಅಪ್ರೂವ್ ಮಾಡ್ತಾರೆ. ಸೊ ಹಾಗಾದರೆ ಈ ಒಂದು ಪ್ರಾಪರ್ಟಿ ಇದೆ ಅನ್ನಂಗಾಯ್ತು. ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಈ ಪಾರ್ಟಿಕಲ್ ನೇಚರ್ ಆಫ್ ಲೈಟಿಗೆ ಪಾರ್ಟಿಕಲ್ ನೇಚರ್ ಅಂತ ನಾವು ಹೇಗೆ ಅನ್ಕೋಬೋದು ಅನ್ನುವಂಥದ್ದು, ಅಂದರೆ ಡ್ಯುಯಾಲಿಟಿ ಅನ್ನಂಗಾಯ್ತು. ಸೊ ಕೆಲವು ಸಂದರ್ಭಗಳಲ್ಲಿ ವೇವ್ ಥರನೇ ಅನ್ಕೋತೀವಿ ನಾವು, ಕೆಲವು ಸಂದರ್ಭದಲ್ಲಿ ಪಾರ್ಟಿಕಲ್ ಥರ. ಪಾರ್ಟಿಕಲನ್ನು ಕನ್ಫರ್ಮ್ ಕೂಡ, ಪಾರ್ಟಿಕಲ್ ನೇಚರ್ನ ಕನ್ಫರ್ಮ್ ಕೂಡ ಮಾಡ್ತಾರೆ ನೆಕ್ಸ್ಟ್. ಸೊ ಅದನ್ನು ಕೂಡ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಇವತ್ತಿನ ಈ ಕ್ಲಾಸಲ್ಲಿ ಒಂದು ಪಾರ್ಟಿಕಲ್ ನೇಚರ್ ಆಫ್ ಲೈಟ್, ಅಂದರೆ ನಾವು ಅದಕ್ಕೆ ಫೋಟಾನ್ ಅಂತ ಕರಿತೀವಿ, ಅದು ಹೇಗೆ ಪಾರ್ಟಿಕಲ್ ಥರ ಇರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಏನು ಕೇಳಿದರೆ, ಈ ಫೋಟಾನ್ನ ಪಿಕ್ಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಅಂದರೆ ನಿಮಗೆ ಈ ಒಂದು ಹೆಡ್ಡಿಂಗಲ್ಲಿ ರೈಟ್ ಎನಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಟಾನ್ ಅಂತ ಕೇಳ್ಬೋದು, ಪ್ರಾಪರ್ಟೀಸ್ ಆಫ್ ಫೋಟಾನ್ ಅಂತ ಕೇಳ್ಬೋದು. ಸೊ ಅವೆಲ್ಲ ವಿಷಯವನ್ನು ನಾವು ಡಿಸ್ಕಸ್ ಮಾಡೋಣ. ಅದಾದಮೇಲೆ ನಮಗೆ ಮತ್ತೊಂದು ಕ್ವೆಶನ್ ಬರುತ್ತೆ, ಮ್ಯಾಟರ್. ಹಾಗಾದರೆ ನೋಡಿ, ಮ್ಯಾಟರ್, ಲೈಟಿಗೆ ವೇವ್ ನೇಚರು ಮ್ಯಾಟರ್ ನೇಚರ್ ಎರಡು ಇದೆ ಅನ್ನೋದಾದರೆ, ಸೊ ಮ್ಯಾಟರ್ ಈಗ ನಮ್ಮ ಸುತ್ತಮುತ್ತಲು ಇದೆಯಲ್ಲ, ನಾವು ಪೆನ್ನು, ಪೇಪರು, ಬಾಕ್ಸ್ ಎಲ್ಲ ನೋಡ್ತೀವಲ್ಲ, ಸೊ ಇದು ವೇವ್ ಥರ ಬಿಹೇವ್ ಮಾಡುತ್ತಾ ಅನ್ನೋದು ಒಂದು ನೆಕ್ಸ್ಟ್ ಕ್ವಶನ್. ಸೊ ಇಷ್ಟನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಪಾರ್ಟಿಕಲ್ ನೇಚರ್ ಆಫ್ ಲೈಟು, ನಾವು ಅದಕ್ಕೆ ಫೋಟಾನ್ ಅಂತ ಕರಿತೀವಲ್ಲ. So photoelectric effect gave evidence to the light in interaction with the matter behaved as if it was made of quanta or packet of energy. So photoelectric effect ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಅನ್ನು ಕೊಟ್ಟಿದೆ ನಮಗೆ. ಅಂದರೆ ಲೈಟ್ ಅನ್ನೋದು ಏನು ಪಾರ್ಟಿಕಲ್ನಿಂದನೇ ಆಗಿದೆಯೇನೋ, ಅಂದರೆ ಇದು ಪಾರ್ಟಿಕಲ್ ಥರನೇ ಇದೆಯೇನೋ, ಯಾಕೆಂದರೆ ಆ ಇಂಟರಾಕ್ಷನ್ ಇದೆಯಲ್ಲ ಫೋಟೋಎಲೆಕ್ಟ್ರಿಕ್ ಎಫೆಕ್ಟಲ್ಲಿ, ಏನು ಅಬ್ಸರ್ವೇಷನ್ಸ್ ಹಿಂದಿನ ಕ್ಲಾಸಲ್ಲಿ ನೋಡಿದ್ದೀವಿ ನಾವು. ಅಲ್ಲೆಲ್ಲ ನಮಗೆ ಲೈಟ್ ವೇವ್ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಒಂದು ಗ್ರೇಟ್ ಎವಿಡೆನ್ಸ್ ಲೈಟ್ ಪಾರ್ಟಿಕಲ್ ನೇಚರ್ ಇದೆ ಅನ್ನುವಂಥದ್ದು. ಯಾಕೆಂದರೆ ಈ ಫೋಟಾನ್ ಎನರ್ಜಿಯನ್ನು ಎಕ್ಸ್ಪ್ರೆಷನ್ ಕೊಡ್ತಾರೆ, ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತೇಳಿ. ಸೊ ಮೊಮೆಂಟಮ್ನ ಎಕ್ಸ್ಪ್ರೆಷನ್ ಕೊಡ್ತಾರೆ, ಮೊಮೆಂಟಮ್ ಪಿ ಈಸ್ ಈಕ್ವಲ್ ಟು ಎಚ್ ನ್ಯೂ ಬೈ ಸಿ ಅಂತೇಳಿ. ಎಚ್ ಅನ್ನೋದು ನಮಗೆ ಇಲ್ಲಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಆಮೇಲೆ ನ್ಯೂ ಅಂದರೆ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ನು, ಸಿ ಅನ್ನೋದು ವೆಲಾಸಿಟಿ ಆಫ್ ಲೈಟ್. ಈಗ ಈ ಡೆಫಿನೆಟ್ ವ್ಯಾಲ್ಯೂ ಆಫ್ ಎನರ್ಜಿ ಆ್ಯಂಡ್ ಮೊಮೆಂಟಮ್ ಈಸ್ ಎ ಸ್ಟ್ರಾಂಗ್ ಸೈನ್ ದಟ್ ದ ಲೈಟ್ ಕ್ವಾಂಟಮ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ಎ ಪಾರ್ಟಿಕಲ್. ಎನರ್ಜಿನೂ ಇದೆ, ಮೊಮೆಂಟಮು ಇದೆ ಅನ್ನೋದಾದರೆ ಅದು ಪಾರ್ಟಿಕಲ್ ಆಗಿರಬೇಕು ಅಲ್ವಾ. ನಾವೇನು ಈ ಒಂದು ಕ್ಲಾಸಿಕಲ್ ಮೆಕ್ಯಾನಿಕ್ಸಲ್ಲಿ ನಾವು ಕಲ್ತಿದ್ದೀವಿ, ಆ ಪ್ರಕಾರ ಒಂದು ಎನರ್ಜಿ ಮತ್ತು ಮೊಮೆಂಟಮ್ ಎರಡೂ ಇದೆ ತೋರಿಸ್ತಾ ಇದೆ ಅನ್ನೋದಾದರೆ ಅದು ಪಾರ್ಟಿಕಲ್ಲೇ ಆಗಿರಬೇಕು. ಸೊ ಹಾಗಾಗಿ ಲೈಟ್ ಅನ್ನೋದು ನಾವೇನು ಪಾರ್ಟಿಕಲ್ ಅಂತ ನಂಬೋದು ಅನ್ನೋದು ಗೊತ್ತಾಗುತ್ತೆ. ದಿಸ್ ಪಾರ್ಟಿಕಲ್ ವಾಸ್ ಲೇಟರ್ ನೇಮ್ಡ್ ಫೋಟಾನ್. ಇದಕ್ಕೆ ಕ್ವಾಂಟಮ್ ಅಂತಿದ್ರು, ಸೊ ನೆಕ್ಸ್ಟ್ ಅದನ್ನು ಫೋಟಾನ್ ಅಂತ ಕರೀತಾರೆ. ಇನ್ನೊಂದು ಏನು ಕೇಳಿದ್ರೆ, ಅದೇ ಟೈಮಿಗೆ ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಏನು ಕೇಳಿದರೆ H. ಕಾಂಪ್ಟನ್ ಸ್ಕ್ಯಾಟ್ರಿಂಗ್ ಆಫ್ ಎಕ್ಸ್ರೇಸ್ ಫ್ರಾಮ್ ಇಲೆಕ್ಟ್ರಾನ್ಸ್. ಸೊ ಈ ಎಕ್ಸ್ರೇ ಅನ್ನೋದು ರೇಡಿಯೇಷನ್ ಅಂತ ಗೊತ್ತಿದೆ ನಿಮಗೆ. ಸೊ ಅದು ಸ್ಕ್ಯಾಟರ್ ಆಗುತ್ತೆ ಯಾವುದರಲ್ಲಿ, ಇಲೆಕ್ಟ್ರಾನ್ಗಳ ಮೇಲೆ ಬಿದ್ದಾಗ ಅನ್ನೋದನ್ನು ಕೂಡ ಅವ್ರು ಪ್ರೂವ್ ಮಾಡ್ತಾರೆ. ಸೊ ಇವೆಲ್ಲ ಏನಾಯಿತು ಕೇಳಿದರೆ, ಒಟ್ಟಿನಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇರ್ಬೋದು ಅಥವಾ ಈ ಕಾಂಪ್ಟನ್ ಇಫೆಕ್ಟ್ ಇರ್ಬೋದು, ಇವೆಲ್ಲ ಏನು ಕೇಳಿದರೆ ಎವಿಡೆನ್ಸ್ ಫಾರ್ ದ ಲೈಟ್ ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್. ಮತ್ತೆ ಪುನಃ ಹಿಂದಕ್ಕೆ ಹೋಯ್ತು, ಎಲ್ಲಿ ಗೊತ್ತಾ, ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ. ಬಟ್ ಅಲ್ಲಿ ಅವರು ಇರುವ ಇನ್ಫಾರ್ಮೇಷನ್ ಪ್ರಕಾರ ಹೇಳಿದ್ದೆಲ್ಲ ಕೆಲವು ರಾಂಗ್ ಆಯಿತು, ಹಾಗಾಗಿ ಆ ಥಿಯರಿಯನ್ನು ಡಿಸ್ಕಾರ್ಡ್ ಮಾಡಲಾಯಿತು. ಬಟ್ ಫೈನಲಿ ಲೈಟ್ ಹಾಗಾದರೆ ಏನು, ಹಾಗಾದರೆ ಇಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ ಅನ್ನೋದು ನಿಜನ ಅನ್ನುವಂಥದ್ದು ಬಂತಲ್ವಾ. ಸೊ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ನಮಗೆ ನಿಜ ಅನ್ನೋದನ್ನು ಹೇಳುತ್ತೆ. ಓಕೆ, ಈಗ ನಾವು ಫೋಟಾನ್ ಪಿಕ್ಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನೋಡಿ, ಇದನ್ನೇ ರೈಟ್ ಎನಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೇಳ್ಬೋದು, ಅಥವಾ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಫೋಟಾನ್ ಅಂತ ಕೇಳ್ಬೋದು. ಫೋಟಾನ್ ಅಂದರೆ ಏನು, ಹಾಗಾದರೆ ಈ ಫೋಟಾನ್ ಬಗ್ಗೆ ನೀವು ಏನೇನು ಹೇಳ್ತೀರಿ ಅನ್ನುವಂಥದ್ದು. ಸೊ ಒಂದೇ ಪಾಯಿಂಟ್ ಏನು ಅಂದರೆ, ಇನ್ ಇಂಟ್ರಾಕ್ಷನ್ ಆಫ್ ರೇಡಿಯೇಷನ್ ವಿತ್ ಮ್ಯಾಟರ್, ರೇಡಿಯೇಷನ್ ಬಿಹೇವ್ಸ್ ಆಸ್ ಇಫ್ ಇಟ್ ವಾಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್ ಕಾಲ್ಡ್ ಫೋಟಾನ್ಸ್. ಈ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟಲ್ಲಿ ನಾವು ನೋಡಿದ್ದೀವಿ ಇಂಟ್ರಾಕ್ಷನ್ ವಿತ್ ದ ಮ್ಯಾಟರ್. ಈಗ ಒಂದು ವೇವು ಇಂಟ್ರಾಕ್ಷನ್ ವಿತ್ ದ ಮ್ಯಾಟರ್ ಆಗಿ ಮ್ಯಾಟರನ್ನು ಡಿಸ್ಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ನಮ್ಗೆ ಏನು ಕನ್ಫರ್ಮ್ ಆಗುತ್ತೆ ಅಂದರೆ, ಆ ಲೈಟ್ ರೇಡಿಯೇಷನ್ ಅನ್ನೋದು ಈಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ ಅನ್ನೋದು ಕನ್ಫರ್ಮ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಫೋಟಾನ್ ಅಂತ ಏನು ಕರೆದಿದ್ದಾರೆ, ಅದು
ಹಾಗಾದ್ರೆ ಪಾರ್ಟಿಕಲ್ ಆಗಿರಬೇಕು ಅಂತೇಳಿ ನೋಡಿ ಸೆಂಟೆನ್ಸ್ ನೋಡಿ, ಇನ್ ಇಂಟರಾಕ್ಷನ್ ಆಫ್ ರೇಡಿಯೇಷನ್ ವಿತ್ ಮ್ಯಾಟರ್ ರೇಡಿಯೇಷನ್ ಬಿಹೇವ್ಸ್ ಆಸ್ ಇಫ್ ಇಟ್ ವಾಸ್ ಮೇಡ್ ಅಪ್ ಆಫ್ ಪಾರ್ಟಿಕಲ್ಸ್. ಅದ್ರ ಬಿಹೇವಿಯರ್ ಎಲ್ಲ ಹೇಗಿದೆ ಅಂದ್ರೆ ಇದು ಪಾರ್ಟಿಕಲ್ ಇಂದಾನೇ ಆಗಿದೆಯೇನೋ ಅನ್ನೋ ತರ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಏನು ಅಂದ್ರೆ ಈಚ್ ಫೋಟಾನ್ ಹ್ಯಾಸ್ ಎನರ್ಜಿ ದಟ್ ಈಸ್ ಇ ಈಕ್ವಲ್ಸ್ ಟು ಎಚ್ ನ್ಯೂ ಅಂಡ್ ಮೊಮೆಂಟಮ್ ಪಿ ಇಸ್ ಈಕ್ವಲ್ ಟು ಎಚ್ ನ್ಯೂ ಬೈ ಸಿ ಅಂತ ತಗೋತೀವಿ. ಸಿ ಅನ್ನೋದು ಸ್ಪೀಡ್ ಆಫ್ ದ ಲೈಟ್ ಅನ್ನುವಂಥದ್ದು. ಆಲ್ ಫೋಟಾನ್ಸ್ ಆಫ್ ಎ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಆರ್ ವೇವ್ ಲೆಂತ್ ಹ್ಯಾಸ್ ದ ಸೇಮ್ ಎನರ್ಜಿ ಅಂಡ್ ಮೊಮೆಂಟಮ್. ನೋಡಿ ಇದೊಂದು ಕ್ಯಾರೆಕ್ಟರಿಸ್ಟಿಕ್ಸ್. ಫೋಟಾನ್ಗೆ ಏನು ಕೇಳಿದ್ರೆ ಒಂದು ಫ್ರೀಕ್ವೆನ್ಸಿ ಫಿಕ್ಸ್ ಇದೆ, ಫ್ರೀಕ್ವೆನ್ಸಿ ಆರ್ ವೇವ್ ಲೆಂತ್, ಯಾಕಂದ್ರೆ ಸ್ಪೀಡ್ ಸೇಮ್ ಇರುತ್ತೆ, ವೆಲಾಸಿಟಿ ಆಫ್ ಲೈಟ್ ಆಯ್ತು ಅದು. ಬಟ್ ಇಂಟೆನ್ಸಿಟಿ ಯಾವುದರೇ ಇರಲಿ ಇಂಟೆನ್ಸಿಟಿ ಯಾವುದಾದ್ರೂ ಇರಲಿ, ಬಟ್ ಫಿಕ್ಸ್ಡ್ ಫ್ರೀಕ್ವೆನ್ಸಿ ಫಿಕ್ಸ್ಡ್ ವೇವ್ ಲೆಂತ್ ಯಾವ್ದಾದ್ರು ಒಂದು ಫ್ರೀಕ್ವೆನ್ಸಿ ಫಿಕ್ಸ್ ಇದೆ ಅಂದ್ರೆ ವೇವ್ ಲೆಂತ್ ಚೇಂಜ್ ಆಗಲ್ಲ ಅಲ್ವಾ, ಒಂದು ಮೀಡಿಯಂ ಅಲ್ಲಿ ಬರ್ತಾ ಇರುವಂತ ಲೈಟಿಗೆ. ಸೊ ಹಾಗಾಗಿ ಅವುಗಳ ಎನರ್ಜಿ ಸೇಮ್ ಇರುತ್ತೆ, ಎನರ್ಜಿ ಅಂಡ್ ಮೊಮೆಂಟಮ್ ಸೇಮ್ ಇರುತ್ತೆ ಅನ್ನುವಂಥದ್ದು ಈ ಒಂದು ಪಾಯಿಂಟ್. ನೆಕ್ಸ್ಟ್ ಏನು ಕೇಳಿದ್ರೆ ಇನ್ಕ್ರೀಸ್ ಇನ್ ದ ಇಂಟೆನ್ಸಿಟಿ ಫಾರ್ ಎ ಗಿವನ್ ಫ್ರೀಕ್ವೆನ್ಸಿ ಮೀನ್ಸ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಫೋಟಾನ್ಸ್ ಪರ್ ಸೆಕೆಂಡ್ ಕ್ರಾಸಿಂಗ್ ಎ ಗಿವನ್ ಏರಿಯಾ ವಿತ್ ಈಚ್ ಫೋಟಾನ್ ಹ್ಯಾವಿಂಗ್ ಸೇಮ್ ಎನರ್ಜಿ. ನೀವು ಹೇಳ್ಬೋದು ಇಂಟೆನ್ಸಿಟಿ ಜಾಸ್ತಿ ಇದೆ ಅಂದ್ರೆ ಏನರ್ಥ? ಸೊ ಫೋಟಾನ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂದ್ರೆ ಯಾವುದೋ ಒಂದು ಮೆಟಲ್ ಸರ್ಫೇಸ್ ಮೇಲೆ ಬೀಳ್ತಾ ಇರುವಂತ ಲೈಟ್ ಅಲ್ಲಿ ನೀವು ಸಡನ್ ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ನಂಬರ್ ಆಫ್ ಫೋಟಾನ್ಸ್ ಫಾಲಿಂಗ್ ಆನ್ ದಟ್ ಸರ್ಫೇಸ್ ಇನ್ಕ್ರೀಸಸ್, ಹೊರತಾಗಿ ಫೋಟಾನ್ ಎನರ್ಜಿ ಏನು ಚೇಂಜ್ ಆಗೋದಿಲ್ಲ ಅನ್ನುವಂಥದ್ದು. ಪ್ಲಸ್ ಫೋಟಾನ್ ಎನರ್ಜಿ ಇಸ್ ಇಂಡಿಪೆಂಡೆಂಟ್ ಆಫ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಇಂಟೆನ್ಸಿಟಿಗೂ ಫೋಟಾನ್ ಎನರ್ಜಿಗೂ ಸಂಬಂಧ ಇಲ್ಲ. ಇಂಟೆನ್ಸಿಟಿ ಕೇವಲ ಏನು ಮಾಡುತ್ತೆ, ನಂಬರ್ ಆಫ್ ಫೋಟಾನ್ಸ್ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡಿದ್ರೆ ಎನರ್ಜಿ ಚೇಂಜ್ ಆಗಬೇಕಂದ್ರೆ ಏನು ಮಾಡಬೇಕು, ನೀವು ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡಬೇಕು. ಓಕೆ, ನೆಕ್ಸ್ಟ್ ಫೋಟಾನ್ಸ್ ಆರ್ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂಡ್ ಆರ್ ನಾಟ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಇದೊಂದು ಗೊತ್ತೇ ಇರುತ್ತೆ ನಿಮಗೆ. ಲೈಟ್ ಅನ್ನೇ ನಾವೀಗ ಫೋಟಾನ್ ಫಾರ್ಮಲ್ಲಿ ನೋಡ್ತಾ ಇದ್ದೀವಿ. ಸೊ ನೆವರ್ ಇಟ್ ಈಸ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥದ್ದು. ಹಾಗಾಗಿ ಫೋಟಾನ್ ಕೂಡ ಏನು ಕೇಳಿದ್ರೆ ಇಸ್ ನೆವರ್ ಡಿಫ್ಲೆಕ್ಟೆಡ್ ಬೈ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಅರ್ಥ ಆಗುತ್ತಲ್ವಾ, ಈಗ ನೀವು ಫೋಟಾನ್ ಅನ್ನು ಪಾಸ್ ಮಾಡ್ತಾ ಇದ್ದೀರಿ, ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಥವಾ ನೆಕ್ಸ್ಟ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಏನಾದರೂ ಇದರ ಡೈರೆಕ್ಷನ್ದಲ್ಲಿ ವೇರಿಯೇಷನ್ ಆಗುತ್ತಾ ಅನ್ನುವಂಥದ್ದು ನೋ ಚಾನ್ಸ್, ಆ ಥರ ಏನು ಆಗೋದಿಲ್ಲ ಅನ್ನುವಂಥದ್ದು. ಇನ್ ಫೋಟಾನ್ ಪಾರ್ಟಿಕಲ್ ಕೊಲಿಸನ್ ದ ಟೋಟಲ್ ಎನರ್ಜಿ ಅಂಡ್ ಟೋಟಲ್ ಮೊಮೆಂಟಮ್ ಆರ್ ಕನ್ಸರ್ವ್ಡ್. ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕೊಲಿಸನ್ ಆದಾಗ ಫೋಟಾನ್ ಬಂದು ಇಲೆಕ್ಟ್ರಾನ್ ಜೊತೆಗೆ ಇಲೆಕ್ಟ್ರಾನ್ ಮೇಲೆ ಬಿದ್ದಾಗ ಸಮ್ ಆಫ್ ದ ಇನಿಷಿಯಲ್ ಎನರ್ಜಿ ಈಕ್ವಲ್ಸ್ ಟು ಸಮ್ ಆಫ್ ದ ಫೈನಲ್ ಎನರ್ಜಿ. ಎನರ್ಜಿ ಇಸ್ ಕನ್ಸರ್ವ್ಡ್ ಅಂಡ್ ಮೊಮೆಂಟಮ್ ಈಸ್ ಆಲ್ಸೋ ಕನ್ಸರ್ವ್ಡ್. ಸಮ್ ಆಫ್ ದ ಇನಿಷಿಯಲ್ ಮೊಮೆಂಟಮ್ ಈಕ್ವಲ್ಸ್ ಟು ಸಮ್ ಆಫ್ ದ ಫೈನಲ್ ಮೊಮೆಂಟಮ್. ಸೊ ಇದು ಈ ಪ್ರಾಪರ್ಟಿಯನ್ನು ತೋರಿಸುತ್ತೆ. ನೆಕ್ಸ್ಟ್ ಏನಂದ್ರೆ ಹೌಎವರ್ ದ ನಂಬರ್ ಆಫ್ ಫೋಟಾನ್ಸ್ ಮೇ ನಾಟ್ ಬಿ ಕನ್ಸಿಡರ್ಡ್. ನಂಬರ್ ಆಫ್ ಫೋಟಾನ್ಸ್ ವೇರಿಯೇಷನ್ ಆಗ್ಬಹುದು ಇನ್ ಎ ಕೊಲಿಸನ್ ಅಂತೇಳಿ. ಸೊ ಅದರ ಅರ್ಥ ಏನಂದ್ರೆ ದ ಫೋಟಾನ್ ಮೇ ಬಿ ಅಬ್ಸಾರ್ಡ್ ಆರ್ ಎ ನ್ಯೂ ಫೋಟಾನ್ ಮೇ ಬಿ ಕ್ರಿಯೇಟೆಡ್. ಇಲ್ಲಿ ಕೌಂಟ್ಸ್ ಸೇಮ್ ಇರಬೇಕು ಅಂತ ಇಲ್ಲ, ಅಂದ್ರೆ ಇನಿಷಿಯಲ್ ನಂಬರ್ ಆಫ್ ಫೋಟಾನ್ಸ್ ಈಕ್ವಲ್ಸ್ ಟು ಫೈನಲ್ ನಂಬರ್ ಆಫ್ ಫೋಟಾನ್ಸ್ ಆಗಿರಬೇಕು ಅಂತ ಏನಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಫೋಟಾನ್ ಅಬ್ಸಾರ್ಬ್ ಆಗಿಬಿಡುತ್ತೆ. ಆದ್ರಿಂದ ಕೆಲವೊಮ್ಮೆ ನೋಡಿ ಮುಂದೆ ನಿಮಗೆ ಬರುತ್ತೆ, ನೀವು ಇನ್ನೂ ಹೆಚ್ಚು ಕಲಿತಾ ಹೋದ್ರೆ. ಸೊ ಕೆಲವೊಮ್ಮೆ ಫೋಟಾನ್ ಎಮಿಟು ಆಗ್ಬೋದು ಹೈಯರ್ ಲೆವೆಲಿಂದ ಲೋವರ್ ಲೆವೆಲಿಗೆ ಬಂದಾಗ. ಸೊ ಅದರಿಂದ ಈ ನಂಬರ್ಸ್ ಏನಿದೆ ಇಸ್ ನಾಟ್ ಎ ಕನ್ಸರ್ವ್ಡ್ ಅನ್ನುವಂಥದ್ದು. ಓಕೆ, ಈಗ ಇಷ್ಟು ಹೊತ್ತು ನಾವು ಸ್ಟಡಿ ಮಾಡಿರೋದು ಲೈಟಿನ ಬಗ್ಗೆ. ಲೈಟು ಡ್ಯುವೆಲ್ ನೇಚರ್ ಅನ್ನು ತೋರಿಸ್ತಾ ಇದೆ. ಆಲ್ರೆಡಿ ನಾವು ಲೈಟ್ ಅನ್ನ ವೇವ್ ಅಂತ ಕಲ್ತ್ಕೊಂಡ್ ಬಂದಿದ್ದೀವಿ. ನೆಕ್ಸ್ಟ್ ನೋಡ್ತಾ ಇದ್ರೆ ಈಗ ನಮಗೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆದ್ಮೇಲೆ ಲೈಟು ಒಂದು ಮ್ಯಾಟರ್ ತರ ಬಿಹೇವ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ ಮ್ಯಾಟರ್ದ ಪ್ರಶ್ನೆ ಏನು? ಸೊ ದ ವೇವ್ ನೇಚರ್ ಆಫ್ ಲೈಟ್ ಶೋಸ್ ಅಪ್ ಇನ್ ದ ಫಿನಾಮಿನಾ ಆಫ್ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಅಂಡ್ ಪೊಲರೈಸೇಷನ್. 100% ಇಂಟರ್ಫರೆನ್ಸ್ ಆಗಿದೆ ಅಂದ್ರೆ ವೇವೇ ಆಗಿರಬೇಕು, ಡಿಫ್ರಾಕ್ಷನ್ ಆಗಿದೆ ಅಂದ್ರೆ ವೇವ್ ಆಗಿರಬೇಕು ಅಲ್ವಾ. ಸೊ ಪೊಲರೈಸೇಷನ್ ಡೆಫಿನೆಟ್ಲಿ ಟ್ರಾನ್ಸ್ವರ್ಸ್ ಇರಲೇಬೇಕು ಅದು. ಸೊ ಇವೆಲ್ಲ ಏನು ಕನ್ಫರ್ಮ್ ಮಾಡ್ತಾ ಇದೆ? ವೇವ್ ನೇಚರ್ ಅನ್ನು ಕನ್ಫರ್ಮ್ ಮಾಡ್ತಾ ಇದೆ. ಇನ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂಡ್ ಕಾಂಪ್ಟನ್ ಇಫೆಕ್ಟ್ ರೇಡಿಯೇಷನ್ ಬಿಹೇವ್ಸ್ ಆಸ್ ಎ ಪಾರ್ಟಿಕಲ್. ಓಕೆ, ಇಲ್ಲಿ ನೋಡಿದ್ರೆ ನಮಗೆ ಅದು ವೇವ್ ಅಂತ ಹೇಳ್ಕೊಂಡ್ರೆ ನಮ್ಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಇಲ್ಲಿ ಪಾರ್ಟಿಕಲ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು. ಒಂದು ಕ್ವಶನ್ ಏನಿರುತ್ತೆ ಸಾಮಾನ್ಯವಾಗಿ ಕೇಳಿದ್ರೆ, ಇಫ್ ರೇಡಿಯೇಷನ್ ಹ್ಯಾಸ್ ಎ ಡ್ಯುವೆಲ್ ನೇಚರ್ ಅಲ್ವಾ. ರೇಡಿಯೇಷನ್ಗೆ ಡ್ಯುವೆಲ್ ನೇಚರ್, ಡ್ಯುವೆಲ್ ಅಂದ್ರೆ ಗೊತ್ತಾಗುತ್ತಲ್ವಾ. ಸೊ ಒಂದ್ ಕಡೆ ವೇವ್ ತರ ಅನ್ನತ್ತೆ, ಒಂದ್ ಕಡೆ ಪಾರ್ಟಿಕಲ್ ತರ ಅನ್ನತ್ತೆ. ಈ ರೀತಿ ಡ್ಯುಯಾಲಿಟಿ ಇದೆ ಅನ್ನೋದಾದ್ರೆ ನಮ್ಮ ಈ ಒಂದು ನೇಚರ್ದು ಏನು ಅಂದ್ರೆ ಪ್ರಿನ್ಸಿಪಲ್ ಏನು ಕೇಳಿದ್ರೆ ರಿಫ್ಲೆಕ್ಷನ್ ಅಂತೀವಿ ನಾವು, ಅಥವಾ ಸಿಮೆಟ್ರಿ ಅಂತ ಕರಿತೀವಿ. ಇಲ್ಲಿ ಈಗ ನೋಡಿ ಮ್ಯಾಗ್ನೆಟಿಸಮ್ಗೂ ಎಲೆಕ್ಟ್ರಿಸಿಟಿಗೂ ಒಂದು ಸಿಮೆಟ್ರಿ ಇದೆ. ಮ್ಯಾಗ್ನೆಟಿಸಮ್ನಿಂದ ನಾವು ಎಲೆಕ್ಟ್ರಿಸಿಟಿ ಕಲಿಬಹುದು, ಅಥವಾ ಎಲೆಕ್ಟ್ರಿಸಿಟಿಯಿಂದ ಮ್ಯಾಗ್ನೆಟಿಸಮ್. ಸೊ ಈ ರೀತಿ ನೇಚರ್ದು ಒಂದು ಸಿಮೆಟ್ರಿ ಇರುತ್ತೆ. ಹಾಗಾಗಿ ರೇಡಿಯೇಷನ್ಗೆ ಡ್ಯುಯಾಲಿಟಿ ಕೊಟ್ರಿ, ನೀವು ಏನು ಕೊಟ್ರಿ, ಒಂದ್ಸರಿ ವೇವ್ ಅಂದ್ರಿ, ಒಂದ್ಸರಿ ಮ್ಯಾಟರ್ ಅಂದ್ರಿ. ಹಾಗಾದ್ರೆ ಮ್ಯಾಟರ್ಗೆ ಡ್ಯುಯಾಲಿಟಿ ಇಲ್ವಾ? ಮ್ಯಾಟರ್ ಕೂಡ ವೇವ್ ತರ ಬಿಹೇವ್ ಮಾಡ್ಬೇಕಲ್ವಾ ಅನ್ನುವಂಥದ್ದು.
ಸೊ ಅದಕ್ಕೆ ಡಿ ಬ್ರೋಗ್ಲಿ ಏನು ಮಾಡ್ತಾರೆ ಕೇಳಿದರೆ ಒಂದು ಹೈಪೋಥಿಸಿಸ್ ಅನ್ನು ಹೇಳ್ತಾರೆ. ನಿಮಗೆ ಈ ಹೈಪೋಥಿಸಿಸ್ ಅನ್ನೋದು ಏನು ಕೇಳಿದರೆ ಅದನ್ನ ನೆಕ್ಸ್ಟ್ ಪ್ರೂವ್ ಮಾಡಬೇಡ ನೀವು. ಸೊ ಅದೊಂದು ಥಿಯರಾಟಿಕಲ್ ಪ್ರಿನ್ಸಿಪಲ್. ಅವ್ರ ಪ್ರಕಾರ ಏನು ಕೇಳಿದರೆ ಮೂವಿಂಗ್ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್ ಶುಡ್ ಡಿಸ್ಪ್ಲೇ ವೇವ್ ಲೈಕ್ ಪ್ರಾಪರ್ಟೀಸ್ ಅಂಡರ್ ಸುಟೇಬಲ್ ಕಂಡೀಷನ್ಸ್. ನಿಂತಿರುವಂಥ ಪಾರ್ಟಿಕಲ್ ಅಲ್ಲ, ಪಾರ್ಟಿಕಲ್ ಮೂವ್ ಆಗ್ತಾ ಇರಬೇಕು. ಸೊ ಮೂವ್ ಆಗ್ತಿರುವಂಥ ಪಾರ್ಟಿಕಲ್ಲು ವೇವ್ ನೇಚರನ್ನು ತೋರಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಬಾರಿ ನೋಡಿ, ಅರ್ಥ ಮಾಡ್ಕೊಳಕ್ಕೆ ಒಂಥರ ಜೋಕ್ ಅನ್ಸುತ್ತೆ. ಯಾಕೆಂದ್ರೆ ಈಗ ನಿಮ್ಮ ಕೈಲಿ ಪೆನ್ ಇದೆ ಅನ್ಕೊಳ್ಳಿ, ಪೆನ್ನನ್ನು ನೀವು ಮೂವ್ ಮಾಡ್ತಾ ಇದ್ರಿ ಅನ್ಕೊಳ್ಳಿ, ಮೂವ್ ಮಾಡ್ತಾ ಇದ್ರೆ ಏನಾಗುತ್ತೆ ಅದು ಆ ಒಂದು ಡಿಸಪಿಯರ್ ಆಗ್ಬಿಡ್ಬೇಕು. ವೇವ್ ಕಾಣಿಸುತ್ತೆ ಕಣ್ಣಿಗೆ? ವೇವ್ ಕಾಣಿಸೋದಿಲ್ಲ ಅಲ್ವಾ? ವೇವ್ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ವೇವ್ ಅಂದ್ರೆ ಪೆನ್ ಏನಾದರೂ ವೇವ್ ಆಗೋದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಡಿಸಪಿಯರ್ ಆಗಬೇಕು. ಬಟ್ ಇಲ್ಲಿ ಡಿ ಬ್ರೋಗ್ಲಿ ಹೇಳ್ತಾ ಇದ್ದಾರೆ, ಡಿ ಬ್ರೋಗ್ಲಿ ಏನು ಹೇಳ್ತಾರೆ ಕೇಳಿದರೆ ಮೂವಿಂಗ್ ಪಾರ್ಟಿಕಲ್ಸ್ ಆಫ್ ದ ಮ್ಯಾಟರ್, ಅಂದರೆ ಮ್ಯಾಟರ್ ಏನಾದರೂ ಮೂವ್ ಆಗ್ತಾ ಇದ್ರೆ ಅಂಡರ್ ಸುಟೇಬಲ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಸೊ ದೇ ಬಿಹೇವ್ ಅಥವಾ ದೇ ಶೋ ದ ವೇವ್ ಲೈಕ್ ಪ್ರಾಪರ್ಟೀಸ್ ಅಂತ. ಅಷ್ಟಲ್ಲದೆ ಅವ್ರು ಏನು ಮಾಡ್ತಾರೆ ಕೇಳಿದರೆ ಈ ವೇವ್ ಲೆಂತ್ಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ. ನೀವು ಯಾವುದೇ ಪಾರ್ಟಿಕಲ್ ತಗೊಳ್ಳಿ, ಅದು ಮೂವ್ ಆಗ್ತಾ ಇದೆ ಅಂದರೆ ಅದರ ವೇವ್ ಲೆಂತನ್ನು ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ. ಸೊ ಹಾಗಾಗಿ ಡಿ ಬ್ರೋಗ್ಲಿ ಪ್ರಪೋಸ್ ದಟ್ ದ ವೇವ್ ಲೆಂತ್ ಲ್ಯಾಂಬ್ಡಾ ಅಸೋಸಿಯೇಟೆಡ್ ವಿತ್ ಎ ಪಾರ್ಟಿಕಲ್ ಆಫ್ ಮೊಮೆಂಟಮ್ ಪಿ ಇಸ್ ಗಿವನ್ ಬೈ ಪಿ ಅನ್ನೋದು ಲೀನಿಯರ್ ಮೊಮೆಂಟಮ್. ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂದರೆ ಅದಕ್ಕೊಂದು ಮಾಸ್ ಇದೆ, ಪಾರ್ಟಿಕಲ್ ಅಂದಾಗ ಮಾಸ್ ಇರಲೇಬೇಕು. ಸೊ ಮೂವ್ ಆಗ್ತಾ ಇದೆ, ಅದಕ್ಕೊಂದು ವೆಲಾಸಿಟಿ ಇರುತ್ತೆ. ಸೊ ಎಮ್ ಇಂಟು ವಿ ಮಾಡಿದರೆ ಏನು ಸಿಗುತ್ತೆ ನಮಗೆ? ಮೊಮೆಂಟಮ್ ಸಿಗುತ್ತೆ. ಸೊ ಹಾಗಾಗಿ ಆ ಮೊಮೆಂಟಮ್ ಜೊತೆಗೆ ವೇವ್ ಲೆಂತನ್ನು ಅಸೋಸಿಯೇಟ್ ಮಾಡ್ತಾರೆ ಅವರು. ನೋಡಿ, ಆ ಎಕ್ಸ್ಪ್ರೆಷನ್ ಏನು ಕೇಳಿದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ಅಂತ ಹೇಳ್ತಾರೆ. ಇಲ್ಲಿ ಪಿ ಅನ್ನೋದು ಮೊಮೆಂಟಮ್, ಎಚ್ ಅನ್ನೋದು ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಲ್ಯಾಂಬ್ಡಾ ಏನು ಹಾಗಾದ್ರೆ? ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್ ಆಫ್ ದ ಪಾರ್ಟಿಕಲ್. ಯಾವುದೋ ಆಬ್ಜೆಕ್ಟ್ ನಮ್ಮ ಎದುರುಗಡೆ ಇದೆ, ಅದರ ವೇವ್ ಲೆಂತ್ಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ. ಅದಕ್ಕೆ ಏನಾಗಿರ್ಬೇಕು? ಅದು ಮೂವ್ ಆಗ್ತಾ ಇರಬೇಕು ಅಂತ. ಸೊ ಆ ಎಕ್ಸ್ಪ್ರೆಷನ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ಅಂತ ಹೇಳ್ತಾರೆ. ಆರ್ ಲ್ಯಾಂಬ್ಡಾ ಈಕ್ವಲ್ಸ್ ಟು ಎಚ್ ಬೈ ಎಮ್ ವಿ ಅಂತ ಹಾಕೋಬೋದು, ಯಾಕಂದ್ರೆ ಪಿ ಅನ್ನೋದು ಮೊಮೆಂಟಮ್. ಓಕೆ, ಸೊ m is the mass of the particle and v its speed. Okay, so h is Planck's constant ಅಂತ ಗೊತ್ತು ನಮಗೆ. ಈ ಇಕ್ವೇಶನ್ 1 ಇದೆಯಲ್ಲ, ಇದನ್ನ ಡಿ ಬ್ರೋಯ್ ರಿಲೇಷನ್ ಅಂತ ಕರೀತಾರೆ. ಎಲ್ಲಾದ್ರೂ ಎಕ್ಸಾಮಿಗೆ ಕೇಳ್ಬೋದು, ರೈಟ್ ದ ಡಿ ಬ್ರೋಯ್ ರಿಲೇಷನ್ ಅಂತ ಕೇಳ್ಬೋದು. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಎಮ್ ವಿ ಅಂತ ಬರಿಬೇಕು, ಅಥವಾ ಎಚ್ ಬೈ ಪಿ ಅಂತ ಬರಿಬೇಕು. ಓಕೆ, ಸೊ ವೇವ್ ಲೆಂತ್ ಲ್ಯಾಂಬ್ಡಾ ಆಫ್ ದ ಮ್ಯಾಟರ್ ವೇವ್ ಇಸ್ ಕಾಲ್ಡ್ ಡಿ ಬ್ರೋಯ್ ವೇವ್ ಲೆಂತ್. ಡಿ ಬ್ರೋಯ್ ವೇವ್ ಲೆಂತ್ ಅನ್ನೋದು ಯಾವುದು? ಲ್ಯಾಂಬ್ಡಾ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನು? ಎಚ್ ಬೈ ಪಿ ಆರ್ ಎಚ್ ಬೈ ಎಮ್ ವಿ ಅಂತ ಕರಿತೀವಿ ನಾವು, ಅಲ್ವಾ? ನೋಡಿ, ಈ ಎಕ್ಸ್ಪ್ರೆಷನ್ ಅನ್ನು ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿ. ಯಾವುದು? ಲ್ಯಾಂಬ್ಡಾ ಈಕ್ವಲ್ಸ್ ಟು ಎಚ್ ಬೈ ಎಮ್ ವಿ ಅಂತ ಇದೆಯಲ್ಲ, ಇಲ್ಲಿ ಲ್ಯಾಂಬ್ಡಾ ನೋಡಿ, ಇನ್ ದ ರಿಲೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಲ್ಯಾಂಬ್ಡಾ ಇಸ್ ಅಟ್ರಿಬ್ಯೂಟ್ ಆಫ್ ಎ ವೇವ್. ಯಾವುದೇ ಪಾರ್ಟಿಕಲ್ಗೆ ನಾವು ವೇವ್ ಲೆಂತ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇವ್ ಲೆಂತ್ ಅನ್ನೋದು ಬರೋದು ವೇವ್ಗೆ ಮಾತ್ರ. ಯಾವುದೋ ಒಂದು ಸ್ಕೇಲ್ ಇಟ್ಕೊಂಡಿದ್ದು ವೇವ್ ಲೆಂತ್ ಹಾಗೆ ಹೇಳಿದ್ರೆ ತಪ್ಪಾಗುತ್ತೆ. ಹಾಗಾಗಿ ಈ ಇಕ್ವೇಶನ್ ಲೆಫ್ಟ್ ಸೈಡಲ್ಲಿ ಏನಿದೆ? ವೇವ್ ನೇಚರ್ ಬಗ್ಗೆ ಮಾತಾಡುತ್ತೆ. ಬಟ್ ರೈಟ್ ಸೈಡಲ್ಲಿ ಏನಿದೆ ನೋಡಿ? ಸೊ ಮೊಮೆಂಟಮ್ ಇದೆ. ಮೊಮೆಂಟಮ್ ಇರೋದ್ರಿಂದ ಇದು ಪಾರ್ಟಿಕಲ್ ಅಂತ ಹೇಳುತ್ತೆ. ವೆರಿ ಒಂದು ಫೇಮಸ್ ರಿಲೇಷನ್ ಅಲ್ವಾ ಇದು. ಹಾಗಾಗಿ ಒಂದು ಸೈಡಲ್ಲಿ ವೇವ್ ಲೆಂತ್ ಅನ್ನು ಕೊಟ್ಟಿದ್ದಾರೆ, ಇನ್ನೊಂದು ಸೈಡಲ್ಲಿ ಮೊಮೆಂಟಮ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಇಕ್ವೇಶನ್ ನಾವು ಯೂಸ್ ಮಾಡಿಕೊಂಡು ಯಾವುದೇ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂದರೆ ನಾವು ಅದರ ವೇವ್ ಲೆಂತ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಕರೆಕ್ಟಾ? ಓಕೆ, ಈ ಎಕ್ಸ್ಪ್ರೆಷನ್ ನಲ್ಲಿ ಏನಾಗುತ್ತೆ ಅಂದ್ರೆ ಲ್ಯಾಂಬ್ಡಾ ಈಸ್ ಸ್ಮಾಲರ್ ಫಾರ್ ಹೆವಿಯರ್ ಪಾರ್ಟಿಕಲ್. ನೋಡಿ, ಪಾರ್ಟಿಕಲ್ ಮಾಸ್ ಡಿನಾಮಿನೇಟರ್ ಇದೆ, ಇದು ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ? ಲ್ಯಾಂಬ್ಡಾ ಶಾರ್ಟರ್ ಆಗ್ತಾ ಹೋಗುತ್ತೆ, ಸಣ್ಣದಾಗ್ತಾ ಹೋಗುತ್ತೆ ಅಂತ ಹೇಳಿ. ಈಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಈಗ ಡಿ ಬ್ರೋಯ್ ವೇವ್ ಲೆಂತ್ ಆಫ್ ಎ ಬಾಲ್ ಆಫ್ ಮಾಸ್ 0.12 kg, ಸುಮಾರು 120 ಗ್ರಾಮ್ ಇದೆ. ಅದು ಮೂವಿಂಗ್ ವಿತ್ ಸ್ಪೀಡ್ ಆಫ್ 20 ಮೀಟರ್ ಪರ್ ಸೆಕೆಂಡ್. ಸೊ 20 ಮೀಟರ್ ಸೆಕೆಂಡ್ ಅಂದ್ರೆ ತುಂಬಾನೇ ಫಾಸ್ಟ್ ಆಯ್ತು ಬಿಡಿ. ಸೊ ಅಷ್ಟು ಸ್ಪೀಡಲ್ಲಿ ಒಂದು ಬಾಲ್ ಮೂವ್ ಆಗ್ತಾ ಇದೆ ಅನ್ಕೊಳ್ಳೋಣ. ಅದರ ವೇವ್ ಲೆಂತ್ ಎಷ್ಟಿರುತ್ತೆ? ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂವನ್ನು. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಗೊತ್ತಿದೆ ನಿಮಗೆ, 6.63 ಇಂಟು 10⁻34 ಡಿವೈಡ್ ಬೈ 0.12 ಇಂಟು 20 ಅಲ್ವಾ? ಯಾವುದು? ಸ್ಪೀಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಮಾಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್? 2.76 ಇಂಟು 10⁻34 ಮೀಟರ್ ಅಂತ ಬರುತ್ತೆ. ಇನ್ನೊಂದ್ಸರಿ ಥಿಂಕ್ ಮಾಡಿ. ಸೊ ನಾವು ವಿಸಿಬಲ್ ಲೈಟಿಗೆ ಹೋದರೆ ನ್ಯಾನೋಮೀಟ್ರಲ್ಲಿ ಇರುತ್ತೆ, ಅಂದರೆ 10⁻9 ಇರುತ್ತೆ. ಅಥವಾ ಈ ಫಾರ್ಮಲ್ಲಿ ಬರೀಲಿಕ್ಕೆ ಹೋದರೆ ನಿಮಗೆ 10⁻7 ಮೀಟರ್ ಸಿಗುತ್ತೆ. ಸೊ ಆ ವಿಸಿಬಲ್ ಲೈಟನ್ನು ನಾವು ನೋಡ್ತಿದ್ದೀವಿ. ಬಟ್ -34 ಅನ್ನೋದನ್ನು ನಾವು ಹೇಗೆ ಅಳತೆ ಮಾಡೋದು ಹೇಳಿ?
ಸೊ ಹಾಗಾಗಿ ದ ವೇವ್ ಲೆಂತ್ ಈಸ್ ಸೋ ಸ್ಮಾಲ್ ದಟ್ ಇಟ್ ಈಸ್ ಬಿಯಾಂಡ್ ಎನಿ ಮೆಜರ್ಮೆಂಟ್. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಇದು. ವೇವ್ ಲೆಂತ್ ಇರ್ಬೋದು, ಇಲ್ಲ ಅನ್ಲಿಕ್ಕಿಲ್ಲ, ಕಾಣಲಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅನ್ಲಿಕ್ಕಿಲ್ಲ ಅಲ್ಲ, ಇರ್ಬೋದು, ಬಟ್ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂತೇಳಿ. ಸೊ ದಿಸ್ ಈಸ್ ದ ರೀಸನ್ ವೈ ಮ್ಯಾಕ್ರೋಸ್ಕೋಪಿಕ್ ಆಬ್ಜೆಕ್ಟ್ ಇನ್ ಅವರ್ ಡೈಲಿ ಲೈಫ್ ಡು ನಾಟ್ ಶೋ ವೇವ್ ಲೈಕ್ ಪ್ರಾಪರ್ಟೀಸ್. ಮ್ಯಾಕ್ರೋಸ್ಕೋಪಿಕ್ ಅಂದರೆ ದೊಡ್ಡ ದೊಡ್ಡ ಆಬ್ಜೆಕ್ಟ್ಗಳು, ಪೆನ್ ಇರ್ಬೋದು, ಪಿನ್ ಇರ್ಬೋದು, ಏನೇ ಇರ್ಬೋದು, ಅವು ವೇವ್ ನೇಚರನ್ನು ತೋರ್ಸೋಕ್ಕೆ ಸಾಧ್ಯ ಇಲ್ಲ. ಮೂವ್ ಆಗ್ತಾ ಇರ್ಬೋದು, ಮೂವ್ ಆಗ್ತಿರುವಾಗ ಅದು ವೇವ್ ನೇಚರನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು. ಹಾಗಾದರೆ ಡಿ ಬ್ರೊಗ್ಲಿ ಹೇಳಿದ್ದೆಲ್ಲ ತಪ್ಪ? ಹಾಗಾದರೆ ಇಲ್ಲ. ಅವ್ರೇನು ಹೇಳ್ತಾರೆ ಕೇಳಿದ್ರೆ, ಬಟ್ ಇನ್ ದ ಸಬ್ ಅಟಾಮಿಕ್ ಡೊಮೈನ್, ಇಲೆಕ್ಟ್ರಾನು, ಪ್ರೋಟಾನು, ಈ ರೇಂಜಿಗೆ ಹೋದರೆ ನೀವು ವೇವ್ ನೇಚರನ್ನು ನೋಡ್ಬೋದು ಅಂತ ಹೇಳ್ತಾರೆ. ಅದರ ವೇವ್ ಲೆಂತನ್ನು ನಾವು ಅಳತೆ ಮಾಡ್ಬೋದು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನಾಯಿತು ಕೇಳಿದರೆ, ನಾವು ಡಿ ಬ್ರೊಗ್ಲಿ ವೇವ್ ಲೆಂತ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್. ನಾವೀಗ ಏನು ಮಾಡಬೇಕು, ನೆಕ್ಸ್ಟ್ ಪಾರ್ಟಿಗೆ ರೆಡಿ ಆಗಬೇಕು, ನೆಕ್ಸ್ಟ್ ಪಾರ್ಟ್ ಆಫ್ ದ ಕ್ಲಾಸಿಗೆ. ಏನು ಕೇಳಿದರೆ, ಡಿ ಬ್ರೊಗ್ಲಿ ಹೇಳಿರುವಂಥ ವೇವ್ ಲೆಂತ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಎಕ್ಸ್ಪೆರಿಮೆಂಟಲ್ಲಿ. ನಾವೊಂದು ಮ್ಯಾಟ್ರನ್ನು ತಗೊಂಡು, ಯಾಕೋ ಅವರು ಮೈಕ್ರೋಸ್ಕೋಪಿಕ್ ತಗೊಳ್ಳಿ ಅಂತ ಹೇಳಿದ್ದಾರೆ, ಸರಿ, ಇಲೆಕ್ಟ್ರಾನೋ ಪ್ರೋಟಾನೋ ಯಾವುದೋ ತೆಗೆದುಕೊಳ್ಳೋಣ, ಅದು ಸ್ಪೀಡಲ್ಲಿ ಮೂವ್ ಆಗಲಿ, ಅವಾಗ ಅದು ವೇವ್ ನೇಚರ್ ತೋರಿಸುತ್ತೆ ಅಂತ ನಾವು ಪ್ರೂವ್ ಮಾಡಿದರೆ ಅಥವಾ ಅದು ಕನ್ಫರ್ಮ್ ಆದರೆ, ಸೊ ಎಸ್, ಡಿ ಬ್ರೊಗ್ಲಿ ಹೇಳಿರೋದು ಸತ್ಯ ಅಂತ ಒಪ್ಕೋಬಹುದು ಅಲ್ವಾ? ಓಕೆ, ಸೊ ಅದಕ್ಕೊಂದು ಸಣ್ಣ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ನೀವು ಈ ಪಾರ್ಟನ್ನು ಇಲ್ಲಿಗೆ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಲ್ಲ, ಇದನ್ನು ಸರಿಯಾಗಿ ನೋಟ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಪಾರ್ಟ್ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾವೇನು ಮಾಡುವ, ಈಗ ಡಿ ಬ್ರೊಗ್ಲಿ ವೇವ್ ಲೆಂತನ್ನು ಕೈನೆಟಿಕ್ ಎನರ್ಜಿ ಜೊತೆ ಸೇರಿಸಿ ಆ ರಿಲೇಷನನ್ನು ಮಾಡೋಣ. ಸೊ ಅದಕ್ಕೆ ನಾವೇನು ಮಾಡುವ, ಕೈನೆಟಿಕ್ ಎನರ್ಜಿ ಆಫ್ ಎ ಪಾರ್ಟಿಕಲ್ ಆಫ್ ಮಾಸ್ ಎಮ್ ಈಸ್ ಕೆ ಈಸ್ ಈಕ್ವಲ್ ಟು ಹಾಫ್ ಎಮ್ ಇ ಸ್ಕ್ವೇರ್. ಈಗ 2 ಈ ಸೈಡ್ ಇದೆಯಲ್ಲ, ಇದನ್ನು ಆಚೆ ತಗೊಂಬಿಡಿ, ಏನಾಗುತ್ತೆ ಅದು 2k ಈಸ್ ಈಕ್ವಲ್ ಟು ಎಮ್ ಇ ಸ್ಕ್ವೇರ್. ಸೊ ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಎರಡೂ ಕಡೆ ಎಮ್ ಇಂದ ಮಲ್ಟಿಪ್ಲೈ ಮಾಡಿ. ಸೊ 2mk ಈಕ್ವಲ್ಸ್ ಟು ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆಗುತ್ತೆ. ಸೊ ಎಮ್ ವಿ ಹೋಲ್ ಸ್ಕ್ವೇರ್, ಎಮ್ ವಿ ಅಂದರೆ ಏನು, ಮೊಮೆಂಟಮ್. ಹಾಗಾಗಿ ನಾವೇನು ಬರಿಬೋದು, 2mk ಈಕ್ವಲ್ಸ್ ಟು ಪಿ ಸ್ಕ್ವೇರ್. ಕರೆಕ್ಟಾ? ಹಾಗಾದರೆ ಪಿ ಈಕ್ವಲ್ಸ್ ಟು ಏನಾಯಿತು, ಸ್ಕ್ವೇರ್ ರೂಟ್ ಆಫ್ 2mk. ನೋಡಿ, ಕೆ ಅನ್ನೋದು ಕೈನೆಟಿಕ್ ಎನರ್ಜಿ, ಎಮ್ ಮಾಸ್ ಆಯಿತು. ಸೊ ಹಾಗಾಗಿ ಪಿ ಇರೋ ಜಾಗದಲ್ಲಿ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಯಿತು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2mk ಬಂತು. ಹಾಗಾದರೆ ಈಗ ಏನು ಸಿಕ್ದಂಗೆ ಆಯಿತು ನಮಗೆ, ವೇವ್ ಲೆಂತ್, ಡಿ ಬ್ರೊಗ್ಲಿ ವೇವ್ ಲೆಂತ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಸಿಗುತ್ತೆ. ಓಕೆ, ಕೈನೆಟಿಕ್ ಎನರ್ಜಿ ನೋಡಿದ್ವಿ. ನಾವೀಗ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅದಕ್ಕೆ ಕೆಲವು ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವ. ಓಕೆ, ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಡಿ ಬ್ರೊಗ್ಲಿ ವೇವ್ ಲೆಂತ್ ಇನ್ ಟರ್ಮ್ಸ್ ಆಫ್ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್. ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಜೊತೆ ನಾವು ಅದನ್ನು ರಿಲೇಟ್ ಮಾಡುವ. ಸೊ ಅದಕ್ಕೆ ಏನು ಮಾಡುವ, ಇಲೆಕ್ಟ್ರಾನ್ನ ತಗೊಳ್ಳೋಣ. ಸದ್ಯಕ್ಕೆ ನಮ್ಗೆ ಇಲೆಕ್ಟ್ರಾನ್ ಗೊತ್ತಿದೆ, ಇಲೆಕ್ಟ್ರಾನ್ ಆಫ್ ಮಾಸ್ ಎಮ್, ಚಾರ್ಜ್ ಇ ಅಂತೇಳಿ ತೆಗೆದುಕೊಳ್ಳೋಣ. ಇಲೆಕ್ಟ್ರಾನ್ ಈಸ್ ಎಕ್ಸಲರೇಟೆಡ್ ಫ್ರಮ್ ರೆಸ್ಟ್ ಥ್ರೂ ಎ ಪೊಟೆನ್ಷಿಯಲ್ ವಿ. ಇದು ಗೊತ್ತಾಗುತ್ತೆ ನಿಮಗೆ. ಸೊ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಗೊತ್ತಾಗುತ್ತಲ್ಲ, ಒಂದು ಇಲೆಕ್ಟ್ರಾನ್ ಏನಾಗುತ್ತೆ ಅಂದರೆ ಸ್ಪೇಸಲ್ಲಿ ರೆಸ್ಟಲ್ಲಿದೆ. ಸೊ ಅದಕ್ಕೆ ನಾವು ಸಡನ್ ಏನು ಮಾಡ್ತೀವಿ ಕೇಳಿದರೆ, ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಡ್ತೀವಿ, ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಬಿಲ್ಡಪ್ ಮಾಡ್ತೀವಿ. ಸೊ ಈ ಪೊಟೆನ್ಷಿಯಲ್ ಡಿಫರೆನ್ಸಿಂದ ಏನಾಗುತ್ತೆ, ಇಲೆಕ್ಟ್ರಾನ್ ಎಕ್ಸಲರೇಟ್ ಆಗುತ್ತೆ. ಯೂಸಲಿ ಫೀಲ್ಡ್ ಆದರೆ ಏನಾಗುತ್ತೆ ಅಂತೀವಿ ನಾವು, ಪಾಸಿಟಿವ್ ಡೈರೆಕ್ಷನ್ಗೆ, ಪಾಸಿಟಿವ್ ಫೀಲ್ಡ್ ಇದೆಯಲ್ಲ ಆ ಕಡೆಗೆ ಮೂವ್ ಆಗಿ ಶುರುವಾಗುತ್ತೆ. ರೆಸ್ಟಿಂದ ಮೂವ್ ಆಗ್ತಾ ಇದೆ. ಸೊ ಅವಾಗ ಏನಾಯಿತು, ಇದು ಎಕ್ಸಲರೇಟ್ ಆಯಿತು, ವೆಲಾಸಿಟಿ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾ ಇದೆ. ಸೊ ಎಕ್ಸಲರೇಟ್ ಆದಾಗ ಮೂವ್ ಆಗುತ್ತಿರುವಂಥ ಪಾರ್ಟಿಕಲ್ಗೆ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಅದಕ್ಕೂ ಮೊದಲು ನೀವು ಸೆಕೆಂಡ್ ಚಾಪ್ಟ್ರಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟರಲ್ಲಿ ನೀವು ಕಲ್ತಿರ್ತೀರಿ. ಸೊ ಈ ಒಂದು ಪ್ರೋಸೆಸ್ ಏನಿದೆ, ಪೊಟೆನ್ಷಿಯಲ್ ಡಿಫರೆನ್ಸಲ್ಲಿ ಚಾರ್ಜ್ ಮೂವ್ ಆದಾಗ ಅಮೌಂಟ್ ಆಫ್ ವರ್ಕ್ ಡನ್ ಫೈಂಡ್ ಔಟ್ ಮಾಡಿದ್ವಿ ನಾವು, ಅಲ್ಲೊಂದು ಡೆರಿವೇಷನ್ ಇದೆ. ಸೊ ಹಾಗಾಗಿ ವರ್ಕ್ ಡನ್ ಆನ್ ಇಟ್ ಬೈ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದಟ್ ಈಸ್ ಇ ಇಂಟು ವಿ. ಅಲ್ಲಿ ಡೆಲ್ಟಾ ವಿ ಅಂತ ತಗೊಂಡಿದ್ವಿ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಡೆಲ್ಟಾ ವಿ ಅನ್ನು ಯಾವಾಗ ಬರುತ್ತೆ, 6 ವೋಲ್ಟ್ ಟು 16 ವೋಲ್ಟ್ ಇದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್. 0-10 ಇದ್ರೆ ಏನಾಗುತ್ತೆ, ಡೆಲ್ಟಾ ವಿ ಸಿಂಪ್ಲಿ ವಿ ಇಟ್ ಸೆಲ್ಫ್. ಹಾಗಾಗಿ ಇಲ್ಲಿ ವಿ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ವಿ ಅಂತ ತಗೊಂಡಿದ್ದೀವಿ ನಾವು. ಓಕೆ, ಇದೇನಿದು, ಇದು ವರ್ಕ್ ಡನ್ ಅನ್ನೋದು ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗುತ್ತೆ. ಸೊ ಹಾಗಾಗಿ ಇದು ಪೊಟೆನ್ಷಿಯಲ್ ಎನರ್ಜಿ. ದಿಸ್ ವರ್ಕ್ ಡನ್ ಈಕ್ವಲ್ಸ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. ಪೊಟೆನ್ಷಿಯಲ್ ಎನರ್ಜಿ ಇರೋದು ಬಾಡಿ ಮೂವ್ ಆದಾಗ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಬಾಡಿ ಮೂವ್ ಆಯ್ತಲ್ವಾ, ಸೊ ಇಟ್ ಗೇನ್ಸ್ ದ ಎನರ್ಜಿ ಫ್ರಮ್ ದ ಫೀಲ್ಡ್. ಹಾಗಾಗಿ ಇದು ಕೈನೆಟಿಕ್ ಎನರ್ಜಿ ಆಗಿ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ದರ್ಫೋರ್ ಕೆ ಈಸ್ ಈಕ್ವಲ್ ಟು ಇ ವಿ ಅಂತ ನಾನು ಬರೀಬಹುದು. ಆದ್ರಿಂದ ಅದನ್ನು ತಂದು ಏನು ಮಾಡುವ, ಈಗ ಕೆದ ಎಕ್ಸ್ಪ್ರೆಷನ್ ನಾವು ನೋಡಿದ್ವಿ ಇಲ್ಲಿ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2mk ಅಂತೇಳಿ. ಕೆ ಇರೋ ಜಾಗದಲ್ಲಿ ಇದನ್ನು ತಂದು ಹಾಕ್ಬೋದಲ್ವಾ. ಸೊ ಹಾಗೆ ಮಾಡಿದರೆ ನಾವು ಡಿ ಬ್ರೊಗ್ಲಿ ವೇವ್ ಲೆಂತ್ ಇನ್ ಟರ್ಮ್ಸ್ ಆಫ್ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ದಲ್ಲಿ ಹೇಳ್ಬೋದು. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಎಚ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಸ್ಮಾಲ್ ಇ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, ಆ್ಯಂಡ್ ದಿಸ್ ಈಸ್ ದ accelerating potential.
ಸೊ ನಾವು ಎಲ್ಲಿಗೆ ಬಂದ್ವಿ ಹಾಗಾದರೆ? ನಾವು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಪಿ ಇಂದ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಬೈ ಸ್ಕ್ವೇರ್ ರೂಟ್ ಆಫ್ 2 MEV ಕ್ಯಾಪಿಟಲ್ ವಿ. ಓಕೆ, ಈ ಎಕ್ಸ್ಪ್ರೆಷನ್ದಲ್ಲಿ ಈಗ ನೋಡಿ, ಲ್ಯಾಂಬ್ಡಾ ಈಕ್ವಲ್ಸ್ ಟು ಎಚ್ ಅನ್ನೋದು ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಎಮ್ ಅನ್ನೋದು ಮಾಸ್ ಆಫ್ ದ ಏನು ತಗೊಂಡಿದ್ದೀವಿ ನಾವಿಲ್ಲಿ, ಎಲೆಕ್ಟ್ರಾನ್ ತಗೊಂಡಿದ್ದೀವಿ, ಕರೆಕ್ಟಾ? ಇ ಅನ್ನೋದು ಚಾರ್ಜ್ ಆನ್ ದ ಎಲೆಕ್ಟ್ರಾನ್. ನೀವು ಎಲೆಕ್ಟ್ರಾನ್ ಬಿಟ್ಟು ಬೇರೆ ತಗೊಂಡ್ರೆ ಅದರ ಮಾಸು ಅದರ ಚಾರ್ಜನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಈಗ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ? ಎಚ್ ವ್ಯಾಲ್ಯೂ, ಎಮ್ ವ್ಯಾಲ್ಯೂ, ಇ ವ್ಯಾಲ್ಯೂ ಫ್ರೀ ಇದ್ದಾಗ ಇದನ್ನು ಹಾಕಿ ನೋಡಿ, ಬರುತ್ತೆ ಆನ್ಸರ್. ವಿಲ್ ಗೆಟ್ ದ ವ್ಯಾಲ್ಯೂ 1.227 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ ಗೊತ್ತಿಲ್ಲ ನಮಗೆ, ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಗೊತ್ತಿಲ್ಲ. ಇಂಟು 10⁻⁹ ಮೀಟರ್ ಬರುತ್ತೆ, 10⁻⁹ ಮೀಟರ್. ಸೊ 10⁻⁹ ಮೀಟರ್ ಯಾವಾಗ ಬರುತ್ತೆ? ನ್ಯಾನೋಮೀಟರ್ ಇದ್ದಾಗ. ಹಾಗಾಗಿ 1.227 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ವಿ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಇನ್ ನ್ಯಾನೋಮೀಟರ್. ಈ ಎಕ್ಸ್ಪ್ರೆಷನ್ ನಿಂದ ಏನು ಮಾಡ್ಬೋದು ನಾವು? ಡೇವಿಸನ್ ಆ್ಯಂಡ್ ಜರ್ಮರ್ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಸೊ ಎಕ್ಸ್ಪೆರಿಮೆಂಟಲ್ಲಿ ಈ ವೇವ್ ಲೆಂತನ್ನು ಅವರು ಫೈಂಡ್ ಔಟ್ ಮಾಡ್ತಾರೆ ಎಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಇಟ್ಕೊಂಡು. ಅದೇ ಹೊತ್ತಿಗಾಗಲೇ ಈ ಎಕ್ಸ್ರೇ ಡಿಫ್ರಾಕ್ಷನ್ ಮಾಡ್ತಾ ಬ್ರ್ಯಾಗ್ ಅವರು ಒಂದು ಲೇಟೆಸ್ಟ್ ಬರುತ್ತಲ್ವ ಅದರ ವಿಡ್ತನ್ನು ಫೈಂಡ್ ಔಟ್ ಮಾಡ್ತಾ ಇದ್ರು. ಸೊ ಆ ರಿಲೇಷನನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ? ಎಕ್ಸ್ಪೆರಿಮೆಂಟಲಿ ಕನ್ಫರ್ಮ್ ಮಾಡ್ತಾರೆ, ಹೌದು ಪಾರ್ಟಿಕಲ್ ಕೂಡ ವೇವ್ ನೇಚರನ್ನು ತೋರಿಸುತ್ತೆ ಅನ್ನೋದನ್ನು. ಸೊ ನಾವೇನು ಮಾಡುವ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.